Hello everyone, I am Professor Sridhar, a passionate academician and a seasoned scholar with 15 years of teaching experience. I am going to speak about organization behavior. What is OB? Action, reaction, interaction and counteraction of the people in the organization. I repeat, action, reaction, interaction and counteraction of the people in the organization, that is organization behavior. So in OB, one of the very important theory we study about motivational theory. Maslow's hierarchical needs motivation theory, it is one of the universally very popular motivation theory, the need hierarchy. How every need is going to motivate an individual to reach to the next level. And also today I am going to talk about, as we all know, DV Gundappa's Kagga. So what is the relativity between our organization behavior, that is Maslow's hierarchical needs, and DVG Kagga? So this is a beautiful, interesting session about how we can correlate our management philosophy as well as DVG's Kagga. So let me go through this particular Kagga and how it is connected to our Maslow's theory. I am going to discuss. ಯಾವುದು ತೀಕ್ಷ್ಣ, ಇದು DVG ಅವರ ಕಗ್ಗದ ಹೆಸರು. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. DVG ಅವರು ಹೇಳ್ತಾರೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ಕ್ಷೀಣ. ತೀಕ್ಷ್ಣ ಅಂದ್ರೆ ಮೊದಲು ಅನ್ನದಾತುರ ಇರುತ್ತೆ. ಅಂದ್ರೆ ಮಾಸ್ಲೋಸ್ ಥಿಯರಿ ಸೇಸ್ ದ ಫಸ್ಟ್ ಹೈರಾರ್ಕಿಕಲ್ ನೀಡ್ಸ್ ಇಸ್ ಅ ಫಿಸಿಯಾಲಜಿಕಲ್ ನೀಡ್ಸ್, ದಟ್ ಈಸ್ ಫುಡ್, ಅಂದ್ರೆ ಅನ್ನ. ಸೊ ಅನ್ನ ಬಹಳ ಮುಖ್ಯ, ಅದ್ರ ಆತುರ ಇರುತ್ತೆ ಮನುಷ್ಯನಿಗೆ. ಮೊದಲು ಹೇಗಾದ್ರೂ ಕಷ್ಟಪಟ್ಟು ನಾನು ಹೊಟ್ಟೆ ತುಂಬಿಸ್ಕೋಬೇಕು, ಹೇಗಾದ್ರೂ ಒಂದೆರಡು ಕಾಸು ಸಂಪಾದನೆ ಮಾಡಿ ಅನ್ನ ತುಂಬಿಸ್ಕೋಬೇಕು, ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಆಸೆ ಇರುತ್ತೆ. ಹಾಗಾಗಿ ಅನ್ನದಾತುರ, ದಟ್ ಇಸ್ ದ ಫಸ್ಟ್ ಲೆವೆಲ್ ಆಫ್ ಸೈಕಾಲಜಿಕಲ್ ನೀಡ್ಸ್ ಆಫ್ ಮಾಸ್ಲೋಸ್ ಥಿಯರಿ, ದಟ್ ಈಸ್ ಫಿಸಿಯಾಲಜಿಕಲ್ ನೀಡ್ಸ್. ಚಿನ್ನದಾತುರ ತೀಕ್ಷ್ಣ, ಅದಕ್ಕಿಂತ ಬಹಳ ತೀಕ್ಷ್ಣವಾದದ್ದು ಚಿನ್ನದಾತುರ. ಅಂದ್ರೆ ದ ನೆಕ್ಸ್ಟ್ ಲೆವೆಲ್ ಈಸ್ ದಟ್ ಇಸ್ ಗೋಯಿಂಗ್ ಟು ಬಿ ಎ ಸೇಫ್ಟಿ ನೀಡ್ಸ್ ಅಂತ ಮಾಸ್ಲೋಸ್ ಹ್ಯಾಸ್ ಗಿವನ್. ಸೇಫ್ಟಿ ನೀಡ್ಸ್. ಸೊ ಚಿನ್ನ ಯಾಕೆ ಅಂದ್ರೆ ಅದೊಂದು ರೀತಿ ಸೇಫ್ಟಿ ತರ ಯಾವಾಗಲೂ ನಮಗೆ. ಒಂದು ನಾವು ಹಾಕೊಂಡು ಮೆರಿಬೋದು, ಜೊತೆಗೆ ಎಮರ್ಜೆನ್ಸಿ ಅಂದಾಗ ಅಂಗಡಿಲಿ ಇಟ್ಬಿಟ್ಟು ದುಡ್ಡು ತಗೊಂಡು ಆ ದುಡ್ಡು ಒಂದು ರೀತಿ ಸೇಫ್ಟಿ ನೀಡ್ಸ್. ಸೊ ಮಾಸ್ಲೋಸ್ ಹ್ಯಾಸ್ ಗಿವನ್ ದ ಸೆಕೆಂಡ್ ನೀಡ್ ಇಸ್ ಅ ಸೇಫ್ಟಿ ನೀಡ್ಸ್. ಅದು ಚಿನ್ನದಾತುರಕ್ಕಿಂತ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು. So after satisfying that particular need, Maslow says that is a social needs, and love, affection. So all these things comes under social needs. So DVG also says the same thing. ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಹೆಣ್ಣು ಮತ್ತು ಗಂಡುವಿನ ನಡುವಿನ ನಡೆಯುವಂತಹ ಪ್ರೇಮ, ಸರಸ, ಸಲಾಪಗಳು ಅದು ಮನುಷ್ಯನ ಮತ್ತಷ್ಟು ತೀವ್ರಗೊಳಿಸುತ್ತೆ. ದಟ್ ಇಸ್ ಅ ನೀಡ್. ಮನ್ನಣೆಯ ದಾಹವಿ ಎಲ್ಲಕಂ ತೀಕ್ಷ್ಣ. ಇದೆಲ್ಲದಕ್ಕಿಂತ ತೀಕ್ಷ್ಣವಾಗಿರೋದು ಮನ್ನಣೆ. ಅಂದ್ರೆ ತಾನು ಪ್ರಸಿದ್ಧಿ ಆಗಬೇಕು, ಎಲ್ಲರೂ ನನ್ನನ್ನು ನೋಡಬೇಕು, ಎಲ್ಲರೂ ನನ್ನನ್ನು ಗಮನಿಸಬೇಕು, ಪಾಪ್ಯುಲರ್ ಆಗಬೇಕು. ದಿಸ್ ಈಸ್ ಅ ಮನ್ನಣೆಯ ದಾಹ. ಸೇಮ್ ಇನ್ ಹೈರಾರ್ಕಿ ಆಫ್ ನೀಡ್ಸ್, ಮಾಸ್ಲೋ ಸೇಸ್ ದಟ್ ಈಸ್ ಅ ಎಸ್ಟೀಮ್ ನೀಡ್ಸ್. ಐ ವಾಂಟ್ ಟು ಪರ್ಚೇಸ್ ಅ ಬಿಗ್ಗೆಸ್ಟ್ ಬಂಗ್ಲೋ, ದ ಬಿಗ್ಗೆಸ್ಟ್ ಕಾರ್. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಅ ಎಸ್ಟೀಮ್ ನೀಡ್ಸ್. ದಟ್ ಈಸ್ ಅ ಮನ್ನಣೆ, ಪಾಪ್ಯುಲಾರಿಟಿ. ಅಂಡ್ ದ ಲಾಸ್ಟ್ ಒನ್ ಈಸ್ ತಿನ್ನುವುದು ಆತ್ಮವನ್ನೇ ಮಂಕುತಿಮ್ಮ. ಯಾವಾಗ ಮನ್ನಣೆ ಅನ್ನೋದು ಬರುತ್ತೆ, ಐ ವಾಂಟ್ ಟು ಬಿಕಮ್ ಪಾಪ್ಯುಲರ್ ಅಂತ, ಅದು ನಮ್ಮ ಆತ್ಮವನ್ನ ತಿನ್ನೋದಕ್ಕೆ ಶುರು ಮಾಡುತ್ತಂತೆ. ಸೊ ಇದು ತಿನ್ನುವುದು ಆತ್ಮವನ್ನೇ ಮಂಕುತಿಮ್ಮ. ಹಾಗಾಗಿ ಇದು ಆತ್ಮವನ್ನ ತಿಂತ ಹೋಗುತ್ತೆ. ಆತ್ಮದ ಶುದ್ಧಿ ಆಗೋದು ಯಾವಾಗ ಅಂದ್ರೆ ದರ್ ಇಸ್ ದ ಲಾಸ್ಟ್ ಲೆವೆಲ್ ಆಫ್ ಹೈರಾರ್ಕಿಯಲ್ ನೀಡ್ಸ್, ಸೆಲ್ಫ್ ಆಕ್ಚುಲೈಸೇಷನ್ ನೀಡ್ಸ್. ದಿಸ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ, or how I am going to benefit to the society. So what I am going to give to the society, giving back to society. There is a self-actualization, self-realization. So this is a connectivity between the Maslow's theory and our DV Gundappa's Kagga. But a very interesting fact is the Maslow's theory was also given in the year 1943, and the same year only where in America Maslow has given the same theory in the year 1943. So this is a very interesting fact, and it is always going to have the greatest beauty of the life. So Kagga ಮುಖಾಂತರ ಬದುಕಿನ ಜೀವನ ಅರ್ಥ ಕೊಟ್ಟಿದ್ದಾರೆ. And Maslow also has given how is the motivation theory of the people in the organization. Thank you so much.